ಶಿವಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಓಕೆ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಲ್ಲ, ಇದನ್ನು ಇವಾಗ ನೀಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ಬಿಡಿಸ್ಕೊಂಡು ಇವಾಗ ನೆಕ್ಸ್ಟ್ ಇದನ್ನು ತೊಳ್ಕೊಬೇಕು. ಒಂದು 2ರಿಂದ 3 ಸಲ ತೊಳ್ಕೊಬೇಕು. ಓಕೆ, ಒಂದು ನಿಮಿಷ ನೀಟಾಗಿ ಬಿಡಿಸ್ಕೊಳ್ಳೋಣ. ಚಾಕು ತೊಗೊಂಡು ಆದರೂ ಈ ಥರ ಸಣ್ಣಗೆ ಹೆಚ್ಕೋಬೇಕು. ಸಣ್ಣಗೆ ಹೆಚ್ಕೊಂಡು ಇದನ್ನು ಇದು ಮಾಡಿ ಈ ಥರ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊತೀನಿ. ಓಕೆ, ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ತೊಳಿಬೇಕು. 2ರಿಂದ 3 ಸಲ ನೀಟಾಗಿ ತೊಳಿಬೇಕು ಇವಾಗ. ಓಕೆ, ಟೊಮೊಟೊ ಎಲ್ಲ ತೊಗೊಂಡಿದ್ದೀನಿ. ಈ ಟೊಮೊಟೊ ಎಲ್ಲ ತೊಗೊಂಡು ನೀರು ಹಾಕಿ ತೊಳಿಬೇಕು. ಓಕೆ, ಈ ಟೊಮೊಟೊ ಯೂಸ್ ಮಾಡಬೇಕಾದ್ರೆ ಇದೇನಿದೆ ಅಲ್ಲ ಇದೆಲ್ಲ ತೆಗಿಬೇಕು. ಈ ಪೋರ್ಷನ್ ಮಾತ್ರ ಯೂಸ್ ಮಾಡಬಾರ್ದು. ಓಕೆ, ನೀವು ಹಣ್ಣಾದರೂ ಬಳಸಿ, ಕಾಯಾದರೂ ಬಳಸಿ, ಯಾವುದಾದ್ರೂ ಬಳಸಿ ಈ ಪೋರ್ಷನ್ ಪೂರ ಕಟ್ ಮಾಡಿ ಬಿಸಾಕಬೇಕು. ಓಕೆ, ಈ ಪೋರ್ಷನಿಂದನೇ ಪ್ರಾಬ್ಲಮ್ ಆಗೋದು. ಓಕೆ, ಮೊದಲಿಗೆ ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ತುಪ್ಪನೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಹಾಕ್ಕೊತೀನಿ ಸಾಕು. ಎಣ್ಣೆ ಜಾಸ್ತಿ ಏನು ಬೇಡ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಒಂದು ಸೌಟ್ ತುಪ್ಪ, ಒಂದು ಸೌಟ್ ಎಣ್ಣೆ ಹಾಕ್ಕೊಂಡೆ. ನೀವು 2 ಎಣ್ಣೆ ಹಾಕ್ಕೋಬೋದು. ನೆಕ್ಸ್ಟ್ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಈಗ ಬೆಳ್ಳುಳ್ಳಿ ಕ್ರಷ್ ಮಾಡಿ ಆದರೂ ಹಾಕ್ಕೋಬೋದು, ಹಂಗೆ ಆದರೂ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡೆ ನಂತರ ಇವಾಗ ಸ್ವಲ್ಪ ಒಂದು ನಿಮಿಷ ಇವಾಗ ಮೆಂತ್ಯ ಪಲ್ಯ. ಓಕೆ, ಮೆಂತ್ಯ ಪಲ್ಯ ಚೆನ್ನಾಗಿ ಬಿಡಿಸಿ ನೀಟಾಗಿ ತೊಳೆದಿಟ್ಕೊಂಡಿರುವ ಮೆಂತ್ಯ ಪಲ್ಯ ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತೀನಿ. ಹಸಿ ವಾಸನೆ ಹೋಗಬೇಕಿದು. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕು. ಸ್ವಲ್ಪ ಸೀದೋಗೋದೆಲ್ಲ ಏನು ಬೇಡ. ನೆಕ್ಸ್ಟ್ ಇವಾಗ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ತೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಆಯಿತಾ. ಇವಾಗ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡ ನಂತರ ಚೂರು ಖಾರದ ಪುಡಿ ಹಾಕ್ಕೊತೀನಿ. ಖಾರ ನೋಡ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಆಯಿತಾ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆನಿಬೇಕಿದ್ದು. ಇವಾಗ ಸ್ವಲ್ಪ ಬೆನೀಲಿ. ಓಕೆ, ಸೀದೋಗಬಾರ್ದು ಅಂತ ಸ್ವಲ್ಪ 10 ಡ್ರಾಪ್ಸ್ ನೀರು ಸಾಕೋದು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅಷ್ಟೇ. ಹಾಗಾಗಿ ಇದು ಸ್ವಲ್ಪ ಬೆನಿಬೇಕು. ಇವಾಗ ಮುಚ್ಚಳ ಮುಚ್ತೀನಿ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೆನೆ ಹಾಕಿರ್ತೀನಿ. ಓಕೆ, ಲಿಡ್ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇದು ಬೆನೀತಿರ್ಬೇಕಾದ್ರೆ ಹುಣ್ಸೆಹಣ್ಣು ಇದೆ ಅಲ್ಲ, ಟೊಮೊಟೊ ಬೆನೀತಿರ್ಬೇಕು. ಹುಣ್ಸೆಹಣ್ಣು ಇದೆ, ಒಂದಿಷ್ಟು ಹುಣ್ಸೆಹಣ್ಣು ನೆನ್ಸಕ್ಕೆ ಹಾಕಿ ಅದರ ರಸ ಇರುತ್ತಲ್ಲ, ಹುಣಸೆ ರಸ ಬಿಡೋಣ ಇದ್ರಲ್ಲ. ಓಕೆ, ಇದು ಬೆನಿಬೇಕೇನು ಸ್ವಲ್ಪ ಬೆನೀಲಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಇಷ್ಟು ಸಾಕಷ್ಟೇ. ಇನ್ನೊಂದು ಸ್ವಲ್ಪ ಬೆನಿಬೇಕು. ಬೆನೀಲಿ. ಇದು ಬಿಸಿ ಅನ್ನ ಹಾಕ್ಕೊಂಡು ಇದು ಟಮಾಟದ ಇದೆ ಅಲ್ಲ, ಚಟ್ನಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ವಾವ್ ಸೂಪರಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿ ಆಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ